ಟೌನ್ ನಲ್ಲಿ ದೊಡ್ಡ ಬಿಲ್ಡಿಂಗ್ ಹತ್ತಿರ ವಾರಗಿತ್ತಿಯರು ಅನಾಮಿಕ ಭಾವನಾ ಇಟ್ಟಿಗೆ ಹೊರತಾ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಸಾಯಂಕಾಲ 4 ಗಂಟೆ ಆಗುತ್ತದೆ. ಇದ್ದಕ್ಕಿದ್ದ ಹಾಗೆ ಒಂದೇ ಸಲ ವಾತಾವರಣ ಪೂರ್ತಿಯಾಗಿ ಬದಲಾಗುತ್ತದೆ. ಕಪನೆಯ ಮೋಡಗಳಂದಿರುವ ಆಕಾಶ ಮಿಂಚು ಗುಡುಗುಗಳಿಂದ ಭಯಪಡಿಸ್ತಾ ಇರುತ್ತದೆ. ವಾರಗಿತ್ತಿಯರ ಜೊತೆ ಕೆಲಸ ಮಾಡ್ತಾ ಇರುವ ಇಬ್ಬರು ಕೂಡ ಕೆಲಸ ಮಾಡುವುದನ್ನು ನಿಲ್ಲಿಸಿ ಭಯದಿಂದ ಆಕಾಶ ನೋಡ್ತಾರೆ. ಅಕ್ಕ, ಈಗ ಏನ್ ಮಾಡೋಣ ಅಕ್ಕ? ಮಾಡೋದೇನಿದೆ ತಂಗಿ, ನಮ್ಮ ಕೂಲಿ ದುಡ್ಡು ನಮ್ಗೆ ಬರ್ಬೇಕು ಅಂದ್ರೆ ಮಳೆ ಬಂದ್ರು ಸಿಡಿಲು ಬಡದ್ರು ನಮ್ ಕೆಲ್ಸ ನಾವು ಮಾಡ್ಬೇಕಲ್ಲ, ಅಷ್ಟೇ ಬಾ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಸೂಪರ್ವೈಸರ್ ಓಡ್ಕೊಂಡು ಅಲ್ಲಿಗೆ ಬರ್ತಾನೆ. ಇನ್ನು ಕೆಲ್ಸ ನಿಲ್ಲಿಸ್ಬಿಡಿ, ಅತಿ ಭಾರಿ ಮಳೆ ಬರುವ ಸಂಭವವಿದೆ ಅಂತ ವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ, ನೀವು ಮನೆಗೆ ಹೋಗ್ಬಿಡಿ. ಸೂಪರ್ವೈಸರ್ ಅಣ್ಣಯ್ಯ, ಮತ್ತೆ ಈ ವಾರ ದಿನದ ಕೂಲಿ ದುಡ್ಡು? ಕೊಡ್ತೀನಮ್ಮ, ನಿಮ್ಮ ಕಷ್ಟನ ನಾನು ಇಟ್ಕೊಳ್ಳಲ್ಲಮ್ಮ ಎಂದು ಹೇಳಿ ವಾರಗಿತ್ತಿಯರ ಜೊತೆ ಅಲ್ಲಿ ಕೆಲಸ ಮಾಡುತ್ತಿರುವ ಮತ್ತಿಬ್ಬರಿಗೆ ಕೂಡ 1 ವಾರದ ಕೂಲಿ ದುಡ್ಡನ್ನು ಲೆಕ್ಕ ಮಾಡಿ ಕೊಡುತ್ತಾನೆ. ಇನ್ನು ಅನಾಮಿಕ ಭಾವನಾ ಬಸ್ ಸ್ಟ್ಯಾಂಡ್ ಕಡೆಗೆ ಚಕಚಕ ನಡೀತಾ ಇರ್ತಾರೆ. ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ. ಒದ್ದೆ ಆಗುತ್ತಲೇ ಬಸ್ ಸ್ಟ್ಯಾಂಡ್ಗೆ ಸೇರ್ಕೋತಾರೆ. ಅವರ ಅದೃಷ್ಟ ಚೆನ್ನಾಗಿದ್ದು ಅವರ ಊರು ತಿಮ್ಮಾಪುರ್ಗೆ ಹೋಗಬೇಕಾದ ಬಸ್ಸು ಆಗಲೇ ಬರುತ್ತದೆ. ವಾರಗಿತ್ತಿಯರು ಹತ್ತಿ ಬಸ್ಸಲ್ಲಿ ಕುತ್ಕೋತಾರೆ. ಬಸ್ಸು ಮಳೆಯಲ್ಲಿಯೇ ನಿಧಾನವಾಗಿ ಮುಂದಕ್ಕೆ ಚಲಿಸುತ್ತಾ ಇರುತ್ತದೆ. ಅಕ್ಕ, ಈ ಮಳೆ ನೋಡ್ತಾ ಇದ್ರೆ ಭಯವಾಗ್ತಿದೆ ಅಕ್ಕ. ಭಯಪಡ್ಬೇಡ ಭಾವನಾ, ನಮ್ಮೂರಲ್ಲಿ ಇಷ್ಟು ಮಳೆ ಇರದೇ ಇರಬಹುದು, ನಮ್ಮನೆಗೆ ಏನೂ ಆಗಲ್ಲ ಬಿಡು. ನಿನ್ನ ಬಾಯಿ ಮತ್ತು ನಿಜವಾಗ್ಲಿ ಅಕ್ಕ. 20 ನಿಮಿಷದ ನಂತರ ತಿಮ್ಮಾಪುರ ಅನ್ನುವ ಬೋರ್ಡ್ ಇರುವ ಜಾಗದಲ್ಲಿ ನಿಲ್ಲುತ್ತದೆ ಆ ಬಸ್. ಊರಿನಲ್ಲಿ ಕೂಡ ಕುಂಭದ್ರೋಣ ಮಳೆ ಬೀಳ್ತಾ ಇರುತ್ತದೆ. ಇಬ್ರು ಒದ್ದೆ ಆಗುತ್ತಲೇ ಮನೆಗೆ ಸೇರ್ಕೋತಾರೆ. ಅವರ ಮಣ್ಣಿನ ಮನೆ ಪೂರ್ತಿಯಾಗಿ ಬಿದ್ದು ಹೋಗಿರುತ್ತದೆ. ಗೋಡೆಗಳು ನೆಲಮಟ್ಟವಾಗಿರುತ್ತದೆ. ಮನೆಯ ಮೇಲ್ಛಾವಣಿ ಚೆಲ್ಲಾಚೆದರಾಗಿ ಬಿದ್ದಿರುತ್ತದೆ. ಮಳೆಯ ನೀರು ಮನೆಯೊಳಗೆ ಹೋಗಿ ಇರುವ ಸಾಮಾನೆಲ್ಲ ಒದ್ದೆಯಾಗಿರುತ್ತದೆ. ವಾರಗಿತ್ತಿಯರ ಕಣ್ಣೀರು ಮಳೆ ನೀರಿನಿಂದ ಸೇರಿ ಹೋಗ್ತಾ ಇರುತ್ತದೆ. ಅಯ್ಯೋ ವಾನದೇವರೇ, ಎಂತ ಕೆಲಸ ಮಾಡಿದೆ, ಈಗ ನಾವು ಎಲ್ಲಿರ್ಬೇಕು, ಹೇಗೆ ಬದುಕಬೇಕು? ನಮ್ಮನೆ ಮಣ್ಣಿಗೋಡೆಗಳ ಮನೆ ನಮ್ಮ ಮೇಲೆ ಕರುಣೆಯಿಂದ ಬೇಡ್ಕೊತಾ ಇದ್ದೀನಿ ತಂದೆ. ಸುಮ್ನಿರು ಅಕ್ಕ, ವರ್ಣದೇವ ಅಷ್ಟೇ, ಬರಬೇಕು ಅಂತ ಇಷ್ಟದಿಂದ ಪ್ರೇಮದಿಂದ ಕರೆದಾಗ ಬರಲ್ಲ ಅಷ್ಟೇ. ಬೇಡ ಅಂತ ಬೇಡ್ಕೊಂಡಾಗ ಮಾತ್ರ ಇಲ್ಲಿ ನೋಡು ಹೀಗೆ ಅಕಸ್ಮಾತ್ ಆಗಿ ಬರ್ತಾನೆ. ಅಲ್ಲೋಲ ಕಲ್ಲೋಲ ಮಾಡಿ ಹೊರಟೋಗ್ತಾನೆ. ಈ ದಿನ ಈ ಅಣ್ಣ ತಮ್ಮಂದಿರೋ ಕೆಲಸವಿಲ್ಲ ಅಂತ ಮನೆ ಹತ್ರನೇ ಇದ್ದಿದ್ರಲ್ಲ, ಇಷ್ಟೆಲ್ಲ ಮಳೆ ಬೀಳ್ತಿರುವಾಗ ಮನೆಯಲ್ಲಿರುವ ಸಾಮಾನು ತೆಗೆದು ಎಲ್ಲಿಗೆ ಹೋದ ಹಾಗೆ ತಂಗಿ? ಭಾವನ ಏನೋ ಮಾತನಾಡದೆ ಸುತ್ತಲೂ ನೋಡುತ್ತಾಳೆ. ಊರಿನಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಹೊಸ ಸಾಮಾನುಗಳಿಂದ ರಮೇಶ್ ವಿನೋದರು ಕಾಣಿಸುತ್ತಾರೆ. ಅಕ್ಕ, ಅವರು ಭಾವನವರು ಅಲ್ಲಿ ನೋಡು, ಆ ಮರದ ಕೆಳಗಿದ್ದಾರೆ, ಅಲ್ಲಿಗೆ ಹೋಗೋಣ ಬಾ. ಅನಾಮಿಕ ಮರದ ಕಡೆ ನೋಡುತ್ತಾಳೆ. ಮರದ ಕೆಳಗೆ ರಮೇಶ್ ವಿನೋದ್ ಕಾಣಿಸುತ್ತಾರೆ. ಅನಾಮಿಕ ಭಾವನಾ ಅವ್ರ ಹತ್ರಕ್ಕೆ ಹೋಗ್ತಾರೆ. ರಮೇಶನಿಗೆ ದುಃಖ ತಡೆಯಲಾಗಲಿಲ್ಲ. ಅಕ್ಕ ತಂಗಿಯರು ಬಂದ್ರ, ನಮ್ಮ ಮನೆ ನೋಡಿದ್ರ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ವಾರಗಿತ್ತಿಯರಿಗೆ ಮತ್ತಷ್ಟು ದುಃಖ ಹೊತ್ಕೊಂಡು ಬರುತ್ತೆ. ವಿನೋದ್ ದುಃಖದಿಂದ ಕಣ್ಣೀರು ಹಾಕುತ್ತಾ, ಸುಮ್ನಿರು ಅಣ್ಣಯ್ಯ, ನಡೆದಿದ್ದಕ್ಕೆ ನಾವೇನ್ ಮಾಡ್ತೀವಿ ಹೇಳು? ನೀನು ಅತ್ತಿಗೆ ಹೇಳ್ತಾಳೆ, ಅತ್ತಿಗೆ ಜೊತೆ ಭಾವನ ಕೂಡ ಹೇಳ್ತಾಳೆ. ನಮಗೆ ಧೈರ್ಯ ಹೇಳ್ಬೇಕಾದ್ ಬಿಟ್ಟು ನೀನೇ ಧೈರ್ಯ ಕಳ್ಕೊಂಡು ಹೀಗೆ ಹತ್ರ ಹೇಗೆ ಅಣ್ಣಯ್ಯ? ಹೌದು ಭಾವನವರೇ. ರಮೇಶ್ ಇನ್ನು ದುಃಖವನ್ನ ನಿಲ್ಲಿಸುತ್ತಾನೆ. ಮಳೆ ಮತ್ತಷ್ಟು ಬಲವಾಗಿ ಸುರಿಯಲಿಕ್ಕೆ ಶುರುವಾಗುತ್ತದೆ. ಮರದ ಕೆಳಗೆ ನಿಲ್ಲುವುದು ಕೂಡ ಕಷ್ಟವಾಗಿ ಬದಲಾಗುತ್ತದೆ. ಗಾಳಿ ಬೀಸಿದಾಗೆಲ್ಲ ಮಳೆ ಹನಿಗಳು ಮುಖದ ಮೇಲೆ ಬಲವಾಗಿ ಬೀಳ್ತಾ ಇರುತ್ತೆ. ಮರದ ಕೆಳಗೆ ಇರೋದು ಕೂಡ ಅಷ್ಟು ಒಳ್ಳೇದಲ್ಲ ಅನಿಸ್ತಾ ಇದೆ ಅಕ್ಕ. ಯಾವುದಾದ್ರೂ ಮಳೆ ಬಾರದ ಜಾಗಕ್ಕೆ ಹೋಗೋಣ. ಹೌದು ತಂಗಿ, ಆದ್ರೆ ಈಗಿಂದೀಗ ನಮಗೆ ಮಳೆ ಬೀಳದ ಜಾಗ ಎಲ್ಲಿ ಸಿಕ್ಕುತ್ತೆ ಹೇಳು? ಇಂತಹ ಮಳೆಯಲ್ಲಿ ಒಬ್ಬರ ಮನೆಗೆ ಹೋಗಿ ಸಹಾಯ ಕೇಳುವುದು ಅಷ್ಟು ಒಳ್ಳೇದಲ್ಲ ಅಲ್ವಾ ಎನ್ನುತ್ತಾ ಅನಾಮಿಕಾ ಸುತ್ತಲೂ ನೋಡುತ್ತಾಳೆ. ಆಕಾಶದಲ್ಲಿ ಒಂದೇ ಸಲಕ್ಕೆ ದೊಡ್ಡ ಮಿಂಚು ಬರುತ್ತದೆ. ಆ ಮಿಂಚಿನ ಬೆಳಗಿನಲ್ಲಿ ಅನಾಮಿಕಂಗೆ ಸ್ವಲ್ಪ ದೂರದಲ್ಲಿ ಹಾಳಾದ ಆ ಊರಿನ ಕುಡಿಯುವ ನೀರಿನ ಟ್ಯಾಂಕ್ ಕಾಣಿಸುತ್ತೆ. ಎಲ್ಲರೂ ಒಂದ್ಸಲ ಅಲ್ಲಿ ನೋಡಿ ಎಂದು ಹೇಳುತ್ತಾಳೆ ಅನಾಮಿಕಾ. ಮಿಂಚು ಗುಡುಗುಗಳ ಬೆಳಕಿನಲ್ಲಿ ಎಲ್ಲರೂ ಆ ಕಡೆ ನೋಡುತ್ತಾರೆ. ಗ್ರಾಮದ ಮಧ್ಯದಲ್ಲಿರುವ ಹಳೆ ವಾಟರ್ ಟ್ಯಾಂಕ್ ಅದು. 3 ತಿಂಗಳ ಹಿಂದೆ ಹಾಳಾಗಿ ಹೋಗಿರುತ್ತದೆ. ಹೊಸ ವಾಟರ್ ಟ್ಯಾಂಕ್ ಕಟ್ಟಿದ ನಂತರ ಅದನ್ನು ಯಾರು ಹಚ್ಚಿಕೊಂಡಿರಲಿಲ್ಲ. ಎಲ್ಲರೂ ಅದನ್ನು ಹಾಳು ಬಿದ್ದ ಟ್ಯಾಂಕ್ ಅಂತ ಕರಿತಾ ಇದ್ರು. ಅಕ್ಕ, ಅಲ್ಲಿಗೆ ಹೋಗೋಣವಾ? ಹೌದು ತಂಗಿ, ಇಲ್ಲಿ ಮಳೆಯಲ್ಲಿ ನಿಲ್ಲೋದಕ್ಕಿಂತ ಅಲ್ಲಿ ಏನೋ ಒಂದು ಮೂಲೆಯಲ್ಲಿ ತಲೆಮರೆಸ್ಕೊಳ್ಳೋದು ಒಳ್ಳೇದಲ್ವಾ ತಂಗಿ? ಮತ್ತೆ ಸ್ವಲ್ಪ ಹೊತ್ತು ಹೀಗೆ ಮಳೆಯಲ್ಲಿ ನೆನೆತಾನೆ ಇದ್ರೆ ಚಳಿನ ತಡ್ಕೊಳ್ಳೋದು ಕಷ್ಟವಾಗಿ ಹೋಗುತ್ತೆ. ಹೋಗೋಣ ಭಾವನಾ. ಅನಾಮಿಕ ಹೇಳಿದಾಗೆ ಕನಿಷ್ಠ ತಲೆ ಮರೆಸಿಕೊಳ್ಳಲಿಕ್ಕೆ ಜಾಗವಾದ್ರೂ ಸಿಕ್ಕುತ್ತದೆ. ಎಲ್ಲರೂ ಸೇರಿ ಮಳೆಯಲ್ಲಿ ನೆನೆಯುತ್ತಲೇ ಅಣ್ಣ ತಮ್ಮಂದಿರು ತೆಗೆದ ಸ್ವಲ್ಪ ಸಾಮಾನನ್ನು ನೆತ್ತಿ ಮೇಲೆ ಇಟ್ಕೊಂಡು ಆ ಹಳೆ ನೀರಿನ ಟ್ಯಾಂಕ್ ಹತ್ರ ಹೋಗುತ್ತಾರೆ. ಭಾವನಾ, ಮೊದಲು ನಾನು ಹೋಗಿ ಎಲ್ಲ ಶುಭ್ರ ಮಾಡ್ತೀನಿ, ಆ ನಂತರ ನೀವು ಬನ್ನಿ. ನೀನೊಬ್ಳೆ ಬೇಡ ಅಕ್ಕ, ನಾನು ಕೂಡ ಬರ್ತೀನಿ. ಹೌದು ಅನಾಮಿಕಾ, ನಿನ್ ಜೊತೆ ಭಾವನಂಗೆ ಕೂಡ ಕರ್ಕೊಂಡು ಹೋಗು.
ಮೊದಲು ಅನಾಮಿಕಾ ಟಾರ್ಚ್ ಲೈಟ್ ಅನ್ನು ಹಿಡಿದುಕೊಂಡು ಜಾಗೃತಿಯಾಗಿ ಏಣಿ ಹತ್ತುತ್ತಾಳೆ. ಆ ನಂತರ ಭಾವನಗಾಗಿ ಟಾರ್ಚ್ ಲೈಟ್ ಅನ್ನು ಹಿಡ್ಕೋತಾಳೆ. ಜಾಗೃತಿಯಾಗಿ ಮೇಲೆ ಹತ್ತುತ್ತಾಳೆ. ಇಬ್ಬರು ಒಳಗಡೆಗೆ ನೋಡುತ್ತಾರೆ. ಎಲ್ಲ ಕಸ, ಒಣಗಿ ಹೋದ ಎಲೆಗಳು, ಕಸ, ಧೂಳು ಕಾಣಿಸುತ್ತದೆ. ಮಳೆ ಮಾತ್ರ ಒಳಗಡೆಗೆ ಬರ್ತಾ ಇರ್ಲಿಲ್ಲ. ಅಕ್ಕ, ನೀನ್ ಟಾರ್ಚ್ ಹಿಡ್ಕೋ, ನಾನ್ ಕ್ಲೀನ್ ಮಾಡ್ತೀನಿ ಎಂದು ಹೇಳುತ್ತಾಳೆ ಭಾವನಾ. ಅನಾಮಿಕಾ ಟಾರ್ಚ್ ಲೈಟ್ ಹಿಡ್ಕೋತಾಳೆ. ಭಾವನಾ ಚಕಚಕ ಎಲ್ಲ ಕ್ಲೀನ್ ಮಾಡುತ್ತಾಳೆ. ಅನಾಮಿಕಾ ಕೆಳಗಿರುವವರನ್ನು ನೋಡಿ, ಏನು ಅಂದ್ರೆ, ನಾನು ಟಾರ್ಚ್ ಹಿಡಿತೀನಿ, ಜಾಗೃತಿಯಾಗಿ ಮೇಲಕ್ಕೆ ಬನ್ನಿ, ಏಣಿನ ಗಟ್ಟಿಯಾಗಿ ಹಿಡ್ಕೊಂಡು ನಿಧಾನವಾಗಿ ಹತ್ತಿ ಎಂದು ಅವರು ಏಣಿಯನ್ನು ಹತ್ತೋ ಹಾಗೆ ಲೈಟ್ ಹಿಡಿದುಕೊಳ್ಳುತ್ತಾಳೆ. ಎಲ್ಲರೂ ಜಾಗೃತಿಯಾಗಿ ಟ್ಯಾಂಕ್ ಹತ್ತುತ್ತಾರೆ. ಒಳಗಡೆಗೆ ಹೋಗುತ್ತಾರೆ. ಮಳೆ ನೀರು ಒಳಗೆ ಬೀಳದೆ ಇದ್ದಿದ್ದರಿಂದ ಅಷ್ಟೊಂದು ಚಳಿ ಅನ್ನಿಸಲಿಲ್ಲ ಅವರಿಗೆ. ಅಕ್ಕ, ಇದು ನಮ್ಮ ಮನೆಗಿಂತ ಚೆನ್ನಾಗಿದೆ ಅಲ್ವಾ? ಅನಾಮಿಕಾ ಏನು ಮಾತನಾಡಲಿಲ್ಲ. ಹೊರಗಡೆ ಮಳೆ ಇನ್ನು ಸುರಿತಾನೆ ಇರುತ್ತದೆ. ಭಾವನಾ ಚೀಲದಿಂದ ಚಾಪೆ ತೆಗೆದು ಹಾಕುತ್ತಾಳೆ. ರಮೇಶ್ ಏನಾದರೂ ಕೂತ್ಕೊಂಡು ಬೆಡ್ಶೀಟ್ ಹೊತ್ಕೋತಾರೆ. ಅನಾಮಿಕಾ ಚಿಕ್ಕ ಗ್ಯಾಸ್ ಸಿಲಿಂಡರ್ ಒಲೆಯನ್ನು ಹೊರಗೆ ತೆಗೆದು ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಮತ್ತೆ ಮನೆ ಕಟ್ಟಬೇಕು ಅಂದ್ರೆ 5-6 ಲಕ್ಷವಾದ್ರೂ ಇರ್ಬೇಕಲ್ಲ ತಮ್ಮ? ಹೌದು ಅಣ್ಣಯ್ಯ, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿದೆ ಹೇಳಿ? ಎಲ್ಲರೂ ಮೌನವಾಗಿರುತ್ತಾರೆ. ಅನಾಮಿಕಾ ಬಿಸಿ ಬಿಸಿಯಾಗಿ ಅನ್ನ ಮಾಡುತ್ತಾಳೆ. ಎದ್ದೇಳಿ, ಬಿಸಿ ಬಿಸಿ ಅನ್ನ ಮಾಡಿದ್ದಾಳೆ ಅಕ್ಕ. ಮಾವಿನಕಾಯಿ ಉಪ್ಪಿನಕಾಯಿ ಇದೆಯಲ್ಲ, ಈ ಹೊತ್ತಿಗೆ ಸರಿ ಹೊಂದಿಸಿಕೊಳ್ಳೋಣ. ಹಸುವೆ ಇಲ್ಲ ಅನಾಮಿಕಾ? ಹೌದು ಅದಕ್ಕೆ, ನಂಗೆ ಕೂಡ ಹಸುವೆ ಇಲ್ಲ. ಮನೆ ಹೋಗಿದೆ ಅನ್ನೋ ದುಃಖದಿಂದ ತಿನ್ನದೇ ಇದ್ರೆ ಮನೆ ಬರುತ್ತಾ ಹೇಳಿ? ಆ ಮಾತಿಗೆ ಮೂವರು ಮಾತನಾಡಲಿಲ್ಲ. ಅನ್ನ ತಿನ್ನದೇ ಇದ್ರೆ ಮನೆ ಬರುತ್ತೆ ಅಂತಂದ್ರೆ ನಾನು ಈ ಹೊತ್ತೇ ಅಲ್ಲ, ನಾಳೆ, ನಾಡಿದ್ದು, ಹಾಗೆ 1 ವಾರದವರೆಗೂ ತಿನ್ನದೇ ಇರೋ ಅಂದ್ರೆ ಇರ್ತೀನಿ. ಬಾ ತಮ್ಮ, ಅನ್ನ ತಿನ್ನೋಣ. ಎಲ್ಲರೂ ಒಂದು ಮೂಲೆ ಕೈ ತೊಳೆದುಕೊಂಡು ಕುತ್ಕೋತಾರೆ. ಎಲ್ಲರಿಗೂ ಭಾವನಾ ಬಿಸಿ ಬಿಸಿ ಅನ್ನದಲ್ಲಿ ಉಪ್ಪಿನಕಾಯಿ ಹಾಕಿ ಕೊಡುತ್ತಾಳೆ. ಹಸುವೆಯಿಂದಿರುವ ಪ್ರಾಣಗಳು ಮೇಲಾಗಿ ಬಿಸಿ ಬಿಸಿ ಅನ್ನದಲ್ಲಿ ಉಪ್ಪಿನಕಾಯಿ ವಾಸನೆ ಸಖತ್ತಾಗಿರುತ್ತೆ. ಅಷ್ಟೇ, ಅಗಳು ಮಿಕ್ಕದೆ ಹೊಟ್ಟೆ ತುಂಬ ತಿನ್ನುತ್ತಾರೆ. ಇನ್ನು ಭಾವನಾ ನಿದ್ರೆ ಹೋಗಲಿಕ್ಕೆ ಏರ್ಪಾಟು ಮಾಡುತ್ತಾಳೆ. ಎಣ್ಣೆ ಹಾಕಿ ದೀಪವಿಡುತ್ತಾಳೆ. ಹಾಗೆ ಆ ದಿನ ರಾತ್ರಿ ಎಲ್ಲರೂ ಮಲಗುತ್ತಾರೆ. ಮಾರನೇ ದಿನ ರಮೇಶ್, ವಿನೋದ್, ಅನಾಮಿಕಾ ಏಳುವ ಹೊತ್ತಿಗೆ ಭಾವನಾ ಬಿಸಿ ಬಿಸಿ ಟೀ ಮಾಡುತ್ತಾಳೆ. 4 ಟೀ ಕುಡಿಯುತ್ತಾರೆ. ಮಳೆ ಬರ್ತಾ ಇದೆಯಾ ತಂಗಿ? ಸಣ್ಣದಾಗಿ ಬರ್ತಿದೆ ಅಕ್ಕ. ನೆನೆ ಬಂದ ಕೂಲಿ ದುಡ್ಡಿದೆಯಲ್ಲ, ಮನೆಗೆ ಬೇಕಾದ ಸಾಮಾನುಗಳು, ತರಕಾರಿ ತಂದಿಟ್ಕೊಳ್ಳೋಣ. ಹಾಗೆ ಅಕ್ಕ, ನಾವು ಹೊಸ ಮನೆ ಕಟ್ಕೊಳ್ಳುವವರೆಗೂ ಹೀಗೆ ನೀರಿನ ಟ್ಯಾಂಕಲ್ಲಿ ಇರೋದು ಒಳ್ಳೇದೇನೋ ಅನ್ಸುತ್ತೆ ಅನಾಮಿಕಾ. ಆದ್ರೆ ಅಣ್ಣಯ್ಯ, ನಮ್ಮ ಸರ್ಪಂಚ್ ಅವರನ್ನು ಭೇಟಿಯಾಗಿ ನಮ್ಮ ಪರಿಸ್ಥಿತಿ ಬಗ್ಗೆ ವಿವರಿಸಿ ಅವರ ಅನುಮತಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಹೌದು ಮೈದುನ್ ಅವರೇ, ನೀವು ಹೇಳಿದ್ದು ಕೂಡ ನಿಜನೇ. ಬನ್ನಿ, ಮೊದಲಂತೂ ನಾವು ಸರ್ಪಂಚ್ ಅವರ ಹತ್ರಕ್ಕೆ ಹೋಗಿ ನಮ್ಮ ಪರಿಸ್ಥಿತಿ ಬಗ್ಗೆ ಹೇಳೋಣ. ಹಾಗೆ 4 ಸೇರಿ ಆ ಊರಿನ ಸರ್ಪಂಚ್ ಧರ್ಮಯ್ಯನ ಹತ್ರಕ್ಕೆ ಬರ್ತಾರೆ. ಬನ್ನಿ ಬನ್ನಿ, ಹಳೆ ನೀರಿನ ಟ್ಯಾಂಕಲ್ಲಿ ತಲೆಮರೆಸಿಕೊಂಡಿದ್ದೀರಿ ಅನ್ನುವ ವಾರ್ತೆ ನನ್ನ ಹತ್ರ ತನಕ ಬಂತು. ಮತ್ತೇನು ಪರವಾಗಿಲ್ಲ, ನಿಮ್ಮ ಕುಟುಂಬದ ಬಗ್ಗೆ ಇವರೆಲ್ಲ ಗೊತ್ತಲ್ವಾ? ತೀರ್ಥಯಾತ್ರೆಗೆ ಹೋದ ನಿಮ್ಮ ಅಮ್ಮ ಅಪ್ಪ ಕ್ಷೇಮವಾಗಿದ್ದಾರಾ? ಇದ್ದಾರಂತೆ, ನೆನ್ನೆನೆ ಮಾತಾಡಿದ್ವಿ. ದೊಡ್ಡಯ್ಯ, ನನಗೇನು ಹೇಳಬೇಡ ತಾಯಿ. ನೀವು ವಾರಗಿತ್ತೀರು ಎಲ್ಲಿದ್ದರೂ ಅಲ್ಲಿ ಆನಂದ, ಹಸಿರುತನ, ಸ್ವಚ್ಛವಾದ ವಾತಾವರಣ ಇರುತ್ತೆ ಅಂತ ನನಗ್ ಗೊತ್ತು. ಮಂಡಲ ಅಧಿಕಾರಿ ಜೊತೆ ಮಾತನಾಡಿ ನಿಮಗೆ ಪಕ್ಕಾ ಮನೆ ಬರುವ ಹಾಗೆ ಮಾಡ್ತೀನಿ. ಅಲ್ಲಿಯವರೆಗೂ ಜಾಗ್ರತೆಯಾಗಿ ಆ ಟಾಂಕ್ ಮನೆಯಲ್ಲೇ ಇರಿ. ಹೋಗಿ ಅಮ್ಮ ಎಂದು ಹೇಳುತ್ತಾನೆ. ಎಲ್ಲರೂ ಸಂತೋಷ ಪಡುತ್ತಾರೆ. ಆ ಹಳೆ ನೀರಿನ ಟ್ಯಾಂಕಿನ ಸುತ್ತಲೂ ಕ್ಲೀನ್ ಮಾಡಿ ಗಿಡಗಳನ್ನು ನೆಡುತ್ತಾರೆ. ಹಾಳು ಬಿದ್ದ ವಾಟರ್ ಟ್ಯಾಂಕ್ ಒಂದು ಚಿಕ್ಕದಾದ ಅಂದವಾದ ಮನೆಯ ಹಾಗೆ ಬದಲಾಗುತ್ತದೆ. ಗೋಡೆಗಳಿಗೆ ಹಳೆ ಕ್ಯಾಲೆಂಡರ್ ಅಂಟಿಸುತ್ತಾರೆ. ದೇವರ ಫೋಟೋವಿಟ್ಟು ಚಿಕ್ಕ ಪೂಜಾ ಸ್ಥಳ ಕೂಡ ಏರ್ಪಾಡು ಮಾಡುತ್ತಾರೆ. ಕಷ್ಟಗಳು ನಮ್ಮನ್ನ ಹಾಳು ಮಾಡುವುದಕ್ಕೆ ಬರೋದಿಲ್ಲ ತಂಗಿ, ನಮ್ಮಲ್ಲಿರುವ ಧೈರ್ಯವನ್ನು ಹೊರಗೆ ತೆಗೆಯಲಿಕ್ಕೆ ಬರುತ್ತೆ. ಹಾಳು ಬಿದ್ದ ಜಾಗವನ್ನು ಕೂಡ ಪ್ರೇಮದಿಂದ, ಕಷ್ಟದಿಂದ ಬದಲಾಯಿಸಿದರೆ ಅದೇ ಜಾಗದಲ್ಲಿ ಒಂದು ದಿನ ನಮ್ಮ ಜೀವನವೇ ಬದಲಾಯಿಸುತ್ತೆ. ಇನ್ನು ಆಗಿನಿಂದ ವಾರಗಿತ್ತಿಯರು ಕೈಲಾದ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಜೀವನ ಸಾಗಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅರ್ಧರಾತ್ರಿ 2 ದಾಟಿರುತ್ತದೆ. ಜೋರಾಗಿ ಮಳೆ ಬೀಳ್ತಾ ಇರುತ್ತೆ. ಹೈವೇ ರೋಡ್ ಮೇಲೆ ಇರುವ ಒಂದು ದೊಡ್ಡ ಮರದ ಕೆಳಗೆ ಪ್ರಸಾದ್, ರಮೇಶರು ನೆನೆಯುತ್ತಾ ನಿಂತಿರುತ್ತಾರೆ. ಇಬ್ಬರಿಗೂ ಬಹಳ ಹಸಿವೆ ಆಗ್ತಾ ಇರುತ್ತೆ. ಅಪ್ಪ, ನಾವು ಹೇಗೂ ಪೂರ್ತಿಯಾಗಿ ಒದ್ದೆಯಾಗಿದ್ದೀವಿ. ಮಳೆ ಈಗಲೇ ಕಡಿಮೆ ಆಗೋ ಹಾಗಿಲ್ಲ. ನಿಧಾನವಾಗಿ ನಡ್ಕೊಂಡು ಹೋಗೋಣ. ಮಗು ರಮೇಶು, ನಡೆಯೋದು ನನ್ನಿಂದ ಆಗ್ತಾ ಇಲ್ವೋ? ತುಂಬ ಹಸಿವೆ ಆಗ್ತಾ ಇದೆ. ಬಂಡವಾಳಕ್ಕೆ ಬೇಕಾದ 50,000 ರೂಪಾಯಿ ಸಾಲಕ್ಕಾಗಿ ನಾಗೇಂದ್ರನ ಹತ್ರಕ್ಕೆ ಹೋಗಿ ತಪ್ಪು ಮಾಡಿದ್ವಿ. ನಾನು ಆಗ್ಲೇ ಹೇಳಿದ್ದೆ ಅಲ್ಲಪ್ಪ, ನಾಗೇಂದ್ರ ಅವನ ನಡವಳಿಕೆ ನೋಡಿದ್ರೆ ನಮಗೆ ಸಾಲ ಕೊಡೋ ಹಾಗಿಲ್ಲ. ಏನು ತಿನ್ನದೆ ಅವನಿಗಾಗಿ ಅವನ ರಿಯಲ್ ಎಸ್ಟೇಟ್ ಆಫೀಸ್ ಹತ್ರ ವೆಯ್ಟ್ ಮಾಡೋದು ಒಳ್ಳೇದಲ್ಲ ಅಂತ. ಪ್ರಸಾದ್ ಏನು ಮಾತನಾಡಲಿಲ್ಲ, ತಲೆ ತಗ್ಗಿಸುತ್ತಾನೆ.
ಸ್ವಲ್ಪ ಸಹನೆ ತಂದ್ಕೋಪ್ಪ. ಇಲ್ಲಿಂದ ನಮ್ಮೂರಿಗೆ 1 ಕಿಲೋಮೀಟರ್ ದೂರವಿದೆ. ನಿಧಾನವಾಗಿ ನಡ್ಕೊಂಡು ಹೋಗೋಣ. ಹಸಿವೆ ಆಗ್ತಾ ಇದೆ ಕಣೋ. ಹೆಜ್ಜೆ ಇಡುವಷ್ಟು ಕೂಡ ಶಕ್ತಿ ನನಗಿಲ್ಲ. ನನ್ನಿಂದ ಆಗ್ತಾ ಇಲ್ಲ. ನಾನು ಇಲ್ಲೇ ಇರ್ತೀನಿ. ನೀನು ಮನೆಗೆ ಹೋಗಿ ನಮ್ಮ ಸೈಕಲ್ ತಗೊಂಬ. ಈ ಸಮಯದಲ್ಲಿ ಈ ಮಳೆಯಲ್ಲಿ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲ ಅಪ್ಪ ಎಂದು ಹೇಳುತ್ತಾ ಇರುವಾಗಲೇ ಕವರಲ್ಲಿರುವ ಸೆಲ್ ಫೋನ್ ಮೊಳಗುತ್ತದೆ. ಹಲೋ ಅನಾಮಿಕಾ, ಎಲ್ಲಿದ್ದೀರಾ ರೀ? ಹೈವೇ ರೋಡ್ ಮೇಲೆ ನಮ್ಮ ಊರಿಗೆ ಬರುವ ದಾರಿಯಲ್ಲಿ ಮರ ಇದೆ ಅಲ್ಲ, ಅದ್ರ ಕೆಳಗೆ ನಿಂತಿದ್ದೀವಿ ಅನಾಮಿಕಾ. ಮಾವಯ್ಯ ಹೇಗಿದ್ದಾರೆ? ತುಂಬ ನೀರಸವಾಗಿದ್ದಾರೆ. ನಡೆಯುವ ಸಹನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಾಮಿಕಂಗೆ ದುಃಖದಿಂದ ಕಣ್ಣೀರು ಬರುತ್ತೆ. ನಾಗೇಂದ್ರ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು ಅಂತ ನಾವು ಕೇಳಿದ 50,000 ಸಾಲವಾಗಿ ಕೊಡ್ಬೋದು ಅಂತ ತಿನ್ನದೆ ನೀರು ಕುಡಿಯುತ್ತಾ ಆಫೀಸ್ ಮುಂದೆ ಕೂತಿದ್ವಿ. ಅನಾಮಿಕಂಗೆ ವಿಷಯವೆಲ್ಲ ಅರ್ಥವಾಗುತ್ತದೆ. ಕಣ್ಣೀರು ಒರೆಸ್ಕೊತಾಳೆ. ನೀವು ಅದೇ ಮರದ ಕೆಳಗಿರಿ, ನಾನು ಅನ್ನ ಸಾರು ತಗೊಂಡು 10 ನಿಮಿಷದಲ್ಲಿ ಇಲ್ಲಿಗೆ ಬರ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ. ಅತ್ತೆ ಶಾರದಾ ಬಾಗಿಲ ಹತ್ರ ನಿಂತ್ಕೊಂಡು ಪಟ್ಟಣಕ್ಕೆ ಹೋಗಿದ್ದ ತಂದೆ ಮಗ ಪ್ರಸಾದ್ ರಮೇಶರಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಸೊಸೆ ಅನಾಮಿಕಾ ಅನ್ನ ಸಾರಿನ ಡಬ್ಬವನ್ನು ಚೀಲದಲ್ಲಿ ಇಟ್ಕೊಂಡು ಬಾಗಿಲ ಹತ್ರಕ್ಕೆ ಬರ್ತಾಳೆ. ಸೊಸೆ, ಈ ಅರ್ಧರಾತ್ರಿ ವೇಳೆ ಅನ್ನ ಸಾರು ಡಬ್ಬದಲ್ಲಿ ಹಾಕ್ಕೊಂಡು ಎಲ್ಲಿಗಮ್ಮ ಹೋಗ್ತಾ ಇದೀಯಾ? ಅತ್ತೆ, ಅವರು ಮಾವಯ್ಯ ಹೈವೇ ರೋಡ್ ಹತ್ರ ಇರುವ ಮರದ ಕೆಳಗೆ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದಾರಂತೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲಂತೆ. ಅಯ್ಯೋ ದೇವ್ರೆ, ಎಷ್ಟು ಹಸುವೆಂದಿದ್ದಾರೋ ಏನೋ ಅಮ್ಮ. ಹೌದು ಅತ್ತಿ, ಮಾವಯ್ಯನಿಗೆ ನಡೆಯುವ ಸಹನೆ ಕೂಡ ಇಲ್ಲಂತೆ. ಅದಕ್ಕೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ನೀನು ಒಂಟಿಯಾಗಿ ಹೇಗೆ ಹೋಗ್ತೀಯಾ? ನಾನು ಕೂಡ ಬರ್ತೀನಿ ಇರು. ಮಳೆ ತುಂಬ ಬರ್ತಾ ಇದೆ ಅಲ್ಲ ಅತ್ತೆ. 1 ನಿಮಿಷ ಸೊಸೆ ಎಂದು ತಕ್ಷಣ ಶಾರದಾ ಒಂದು ದೊಡ್ಡ ಕೊಡೆ ತೆಗೆದುಕೊಳ್ಳುತ್ತಾಳೆ. ಅನಾಮಿಕಾ ಊಟ ಇರುವ ಚೀಲವನ್ನು ಜಾಗೃತಿಯಾಗಿ ಹಿಡ್ಕೊತಾಳೆ. ಇಬ್ಬರು ಮಳೆಯಲ್ಲೇ ಹೈವೇ ಕಡೆಗೆ ನಡೆಯಲಿಕ್ಕೆ ಶುರು ಮಾಡುತ್ತಾರೆ. ಗಾಳಿ ಬಲವಾಗಿ ಬೀಸ್ತಾ ಇರುತ್ತದೆ. ರೋಡ್ ಮೇಲೆ ನೀರು ಪ್ರವಹಿಸ್ತಾ ಇರುತ್ತದೆ. ಆದರೂ ಅತ್ತೆ ಸೊಸೆಯರು ಹೆಜ್ಜೆ ಕೂಡ ಹಿಂದಕ್ಕಿಡಲಿಲ್ಲ. ಸೊಸೆ ಬೆಳಿಗ್ಗೆಯಿಂದ ಅವ್ರು ಏನು ತಿಂದಿಲ್ಲ ಅಂದ್ರೆ ಎಷ್ಟೋ ಕಷ್ಟಪಡ್ತಾ ಇರ್ತಾರಲ್ವಾ? ಹೌದು ಅತ್ತೆ, ಬಂಡವಾಳಕ್ಕಾಗಿ ಸಾಲ ತರೋದಕ್ಕೆ ಹೋಗಿದ್ದಾರೆ. ಆ ನಾಗೇಂದ್ರಗಾಗಿ ನೋಡ್ತಾ ಅನ್ನ ಕೂಡ ತಿಂತಾ ಇದ್ದಾರಂತೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಸ್ವಲ್ಪ ಹೊತ್ತಿಗೆ ಹೈವೇ ರೋಡ್ ಹತ್ರಕ್ಕೆ ಸೇರ್ಕೋತಾರೆ. ದೊಡ್ಡ ಮರದ ಕೆಳಗೆ ನಡುಗುತ್ತಾ ಕೂತ್ಕೊಂಡ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ. ಮಾವಯ್ಯ, ಅನಾಮಿಕಾ, ಶಾರದಾ, ನೀವು ಈ ಮಳೆನಲ್ಲಿ ಯಾಕೆ ಬಂದ್ರಿ? ನೀವು ಇಲ್ಲಿ ಹಸುವೆಂದಿದ್ರೆ ನಾವು ಮನೇಲಿ ಪ್ರಶಾಂತವಾಗಿ ಹೇಗೆ ಕೂತ್ಕೋತೀವಿ? ಶಾರದಾ ಕೊಡೆ ಹಿಡ್ಕೊತಾಳೆ. ಅನಾಮಿಕಾ ತಕ್ಷಣ ಚೀಲದಿಂದ ಸ್ಟೀಲ್ ಡಬ್ಬಗಳನ್ನು ತೆಗೆಯುತ್ತಾಳೆ. ಬಿಸಿ ಬಿಸಿ ಅನ್ನ, ಟಮಾಟ ಪಪ್ಪು, ಆಲೂಗೆಡ್ಡೆ ಸಾರು ಹಾಕುತ್ತಾಳೆ. ಪ್ರಸಾದ್ ಕಣ್ಣಿನಲ್ಲಿ ನೀರು ಬರುತ್ತೆ. ಬೆಳಿಗ್ಗೆಯಿಂದ ಒಂದು ತುತ್ತು ಕೂಡ ತಿಂದಿಲ್ಲ ತಾಯಿ. ಮೊದಲು ಊಟ ಮಾಡಿ, ಮಿಕ್ಕ ಮಾತು ಆಮೇಲೆ ಮಾವಯ್ಯ. ಪ್ರಸಾದ್ ರಮೇಶ್ ಇಬ್ಬರು ಆತುರತೆಯಿಂದ ಊಟ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಮಳೆ, ಚಳಿ, ಹಸಿವೆಯಿಂದ ಸುಸ್ತಾದವರಿಗೆ ಆ ಊಟ ಅಮೃತದ ಹಾಗೆ ಅನಿಸುತ್ತೆ. ಅನಾಮಿಕಾ, ನೀನು ಬರ್ದೇ ಇದ್ರೆ ಏನಾಗ್ತಿತ್ತೋ ಏನೋ. ಕುಟುಂಬವೆಂದರೆ ಅಷ್ಟೇ ಮಗು. ಕಷ್ಟ ಬಂದಾಗ ಒಬ್ರಿಗೊಬ್ರು ಆಸರೆಯಾಗಿರ್ಬೇಕು. ಊಟವಾದ ನಂತರ ಪ್ರಸಾದನಿಗೆ ಸ್ವಲ್ಪ ಶಕ್ತಿ ಬರ್ತದೆ. ಆದರೆ ಮಳೆ ಮಾತ್ರ ಇನ್ನೂ ಕಡಿಮೆ ಆಗಲಿಲ್ಲ. ಈಗ ನಿಧಾನವಾಗಿ ಮನೆಗೆ ಹೋಗೋಣ ಎಂದು ಹೇಳುತ್ತಾನೆ. ನಾಲ್ವರು ಸೇರಿ ನಾಗೇಂದ್ರ ಮಾಡಿದ ಮೋಸದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಮನೆ ಕಡೆಗೆ ಹೋಗುತ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತದೆ. 3 ದಿನದ ನಂತರ ಹಾಲ್ನಲ್ಲಿ ಶಾರದಾ ಟಿವಿ ನೋಡ್ತಾ ಇದ್ರೆ ಅನಾಮಿಕಾ ಬಂದು ಟಿವಿಗೆ ಅಡ್ಡವಾಗಿ ನಿಲ್ಲುತ್ತಾಳೆ. ಶಾರದಾ ಕೋಪದಿಂದ ನೋಡ್ತಾಳೆ. ನೀವೆಷ್ಟು ಕೋಪದಿಂದ ನೋಡಿದ್ರು ಸರಿ, ನಾನು ಹೇಳೋದನ್ನು ಕೇಳಿದ್ರೇನೆ ಇಲ್ಲಿಂದ ಕದಲ್ತೀನಿ. ಇಲ್ಲ ಅಂದ್ರೆ ಹೀಗೆ ಟಿವಿಗೆ ಅಡ್ಡವಾಗಿ ನಿಲ್ತೀನಿ. ಅತ್ತೆ ಸೊಸೆಯರ ಜಗಳ ಅನ್ನೋ ಸೀರಿಯಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಣೆ. ಸ್ವಲ್ಪ ಅಡ್ಡಕ್ ಬಾರೆ. ಈ ಸೀರಿಯಲ್ ಆದ್ಮೇಲೆ ನೀನ್ ಹೇಳೋದನ್ನ ನಾ ಕೇಳ್ತೀನಲ್ಲ. ಅತ್ತೆ, ಕಳೆದ 3 ದಿನದಿಂದ ಇದೇ ಮಾತಂತ ಇದ್ದೀರಾ. ಆದ್ರೆ ನಾನ್ ಹೇಳೋದನ್ನ ಮಾತ್ರ ಸ್ವಲ್ಪ ಕೂಡ ನೀವು ಕೇಳಿಸ್ಕೊತಾನೆ ಇಲ್ಲ. ಸೊಸೆ, ನೀನು ತುಂಬಾ ಬುದ್ಧಿವಂತಳು ಅಂತ ಪೋಸ್ ಹೊಡಿತೀಯ ಹೊರತು ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅಂತ ನಂಗೆ ಈಗೀಗ್ಲೇ ಅರ್ಥವಾಗ್ತಿದೆ. ಅದೇನತ್ತೆ ಹಾಗಂದ್ರೆ? ನಾನು ಹೇಳೋದು ಕೇಳ್ದೆ ಇರೋದು ನಿಮ್ ತಪ್ಪು. ಅದ್ರಲ್ಲಿ ನನ್ನ ಬುದ್ಧಿವಂತಿಕೆಗೆ ಸಂಬಂಧವೇನಿದೆ? ನಿಂಗೆ ಬುದ್ಧಿ ಇದ್ದಿದ್ರೆ ನಾನು ಟಿವಿ ನೋಡ್ತಾ ಇರೋ ಟೈಮಲ್ಲಿ ಹೇಳೋದಿಲ್ಲ. ಸೀರಿಯಲ್ ಆದ್ಮೇಲೆ ಬಂದು ಹೇಳ್ತೀಯ. ಇಷ್ಟು ಚಿಕ್ಕ ಲಾಜಿಕ್ ಕೂಡ ಅರ್ಥವಾಗಲ್ಲ ನಿಂಗೆ? ಸರಿ ಅತ್ತೆ, ಇನ್ನು ನಾನೇನೋ ಹೇಳೋದೋ ಹೇಳ್ಬಿಡ್ತೀನಿ. ಹೈವೇ ಮೇಲೆ ರಾತ್ರಿ ಹೊತ್ತು ಬಹಳ ಜನ ಪ್ರಯಾಣಿಕರು ಹೋಗ್ತಾ ಇರ್ತಾರೆ. ಈ ಮಳೆಯಲ್ಲಿ ಅವರಿಗೆ ಬಿಸಿ ಬಿಸಿಯಾಗಿ ತಿಂಡಿ ಸಿಕ್ಕೋದು ಬಹಳ ಕಷ್ಟ. ನಾವು ಅರ್ಧರಾತ್ರಿ ಚಿಕ್ಕ ಹೋಟೆಲ್ ಇಟ್ರೆ ಹೇಗಿರುತ್ತೆ ಅಂತೀರಾ? ಅಯ್ಯೋ ಸೊಸೆ, ಇದೇನಾ ನೀನು 3 ದಿನದಿಂದ ಹೇಳ್ಬೇಕು ಅಂತ ಇರುವ ದೊಡ್ಡ ವಿಷಯ? ಅರ್ಧರಾತ್ರಿವರೆಗೂ ಎತ್ಕೊಂಡು ಅಡ್ಗೆ ಮಾಡ್ಬೇಕಾ? ನನಗ ಕೆಲಸ ಬೇಡ.
ನೀವು ಮೊದ್ಲೇ ಬೇಡ ಅನ್ಬೇಡಿ, ಒಂದ್ಸಲ ಆಲೋಚಿಸಿ. ನಾವು ಮಾಡುವ ಅಡಿಗೆ ಊರೆಲ್ಲ ಮೆಚ್ಕೋತಾ ಇದ್ದಾರೆ. ರಾತ್ರಿ ಪ್ರಯಾಣಿಕರಿಗೆ ಉಪಯೋಗ ಆಗುತ್ತಲ್ವಾ, ನಮಗೂ ದುಡ್ಡು ಬರುತ್ತೆ. ಮಾವಯ್ಯ ಅವರು ಬಂಡವಾಳಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೋ ನೀವು ನೋಡ್ತಾ ಇದ್ದೀರಲ್ಲ ಅತ್ತೆ ಎಂದು ಅನಾಮಿಕಾ 3 ದಿನದ ಹಿಂದೆ ನಡೆದ ವಿಷಯವನ್ನು ನೆನಪಿಗೆ ತರುತ್ತಾಳೆ. ಶಾರದಾ ದುಃಖದಿಂದ ಕಣ್ಣೀರು ಹಾಕ್ತಾಳೆ. ನಿಜ ಕಣೆ ಸೊಸೆ, ಆ ದಿನ ಮಳೆಯಲ್ಲಿ ಅವರು ಮಗ ಪಟ್ಟ ಕಷ್ಟ ಈಗ್ಲೂ ನನ್ನ ಕಣ್ಣ ಮುಂದೆ ನಿಂತಾಗಿದೆ. ಅದಕ್ಕೆ ಅತ್ತೆ, ನಮ್ಮವರೇ ಹಾಗೆ ಕಷ್ಟಪಟ್ರು. ಇನ್ನು ಪ್ರತಿದಿನ ಆ ಹೈವೇ ಮೇಲೆ ಹೋಗುವ ಪ್ರಯಾಣಿಕರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಒಂದು ಸಲ ಆಲೋಚಿಸಿ. ಆದ್ರೆ ಹೋಟೆಲ್ ಇಡ್ಬೇಕಂದ್ರೆ ಬಂಡವಾಳ ಬೇಕಲ್ಲಮ್ಮ. ದೊಡ್ಡ ಹೋಟೆಲ್ ಅಲ್ಲ ಅತ್ತೆ, ಮೊದ್ಲು ಚಿಕ್ಕದಾಗಿ ಶುರು ಮಾಡೋಣ. 4 ಕಡೆ ಕೋಲ್ ನೆಡೋಣ, ಮನೆಯಲ್ಲಿರುವ ದೊಡ್ಡ ಕವರ್ನ ಕಟ್ಟೋಣ, ಒಂದು ಕಡೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಮಾರೋಣ. ಅಡಿಗೆ ಅಂದ್ರೆ ಏನೇನ ಮಾಡೋಣ ಅಂತಿದ್ಯಮ್ಮ? ಬಿಸಿ ಬಿಸಿ ಇಡ್ಲಿ, ಪೆಸರಿಟ್ಟು, ಉಪ್ಪಿಟ್ಟು, ಶುಂಠಿ ಚಟ್ನಿ. ಮಳೆಯಲ್ಲಿ ಇದು ತುಂಬಾ ಚೆನ್ನಾಗಿ ಮಾರಾಟವಾಗುತ್ತೆ. ಸೊಸೆ ಮಾತನ್ನು ಕೇಳಿದ ಶಾರದಾ ಆಲೋಚನೆಯಲ್ಲಿ ಬೀಳ್ತಾಳೆ. ಸರಿಯಮ್ಮ ಸೊಸೆ, 1 ತಿಂಗಳ ಕಾಲ ಪ್ರಯತ್ನ ಮಾಡಿ ನೋಡೋಣ. ನಿಜವಾಗಿ ನೀವು ಒಪ್ಕೊಂಡ್ರ ಅತ್ತೆ? ಒಪ್ಕೊಂಡೆ. ಆದ್ರೆ ಕಷ್ಟಪಡ್ಬೇಕಾಗಿದ್ದು ಮಾತ್ರ ನೀನೇ. ಕಷ್ಟಪಡೋದಕ್ಕೆ ನಾನು ಸಿದ್ಧವಾಗೇ ಇದ್ದೀನಿ ಅತ್ತೆ. ಆ ಮಾತಿನಿಂದ ಅನಾಮಿಕಳ ಆನಂದಕ್ಕೆ ಅವಧಿಯೇ ಇಲ್ಲದ ಹಾಗೆ ಆಗುತ್ತೆ. ತಕ್ಷಣ ಪ್ರಸಾದ್ ರಮೇಶರ್ಗೆ ಕೂಡ ವಿಷಯ ಹೇಳುತ್ತಾಳೆ. ಅವರು ಒಪ್ಕೋತಾರೆ. ಮಾರನೇ ದಿನದಿಂದ ಏರ್ಪಾಟು ಶುರುವಾಗುತ್ತದೆ. ರೋಡ್ ಪಕ್ಕದಲ್ಲೇ ಇರುವ ಖಾಲಿ ಜಾಗದಲ್ಲಿ ಕೋಲುಗಳನ್ನು ನಾಟಿ ದೊಡ್ಡ ಕವರನ್ನು ಕಟ್ಟುತ್ತಾರೆ. 2 ಟೇಬಲ್, ಸ್ವಲ್ಪ ಪ್ಲಾಸ್ಟಿಕ್ ಕುರ್ಚಿಗಳು ಹಾಕುತ್ತಾರೆ. ಹಾಗೆ 4 ದಿನದಲ್ಲಿ ಚಿಕ್ಕ ಹೋಟೆಲ್ ಸಿದ್ಧವಾಗುತ್ತದೆ. ಪ್ರಾರಂಭವಾದ ಮೊದಲ ದಿನವೇ ಆಕಾಶ ಮತ್ತೆ ಮೇಘಗಳಿಂದ ತುಂಬಿ ಹೋಗುತ್ತೆ. ರಾತ್ರಿ 11 ಗಂಟೆಗೆ ಜೋರಾಗಿ ಮಳೆ ಶುರುವಾಗುತ್ತೆ. ಅತ್ತೆ, ಚಾಯ್ ರೆಡಿಯಾಗಿದೆ, ಪೆಸರಟ್ಟು ಹಿಟ್ಟು ಕೂಡ ರೆಡಿಯಾಗಿದೆ. ಆದರೆ ಗಂಟೆ ಕಳೆದ್ರು ಒಬ್ಬ ಕಸ್ಟಮರ್ ಕೂಡ ಬರಲಿಲ್ಲ. ಸೊಸೆ, ಈ ದಿನ ಯಾರು ಬರ್ದೇ ಇರ್ಬೋದು, ಇನ್ನು ಮುಚ್ಚೋಣವಾ? ಇನ್ನು ಸ್ವಲ್ಪ ಹೊತ್ತು ನೋಡೋಣ ಮಾವಯ್ಯ. ಅರ್ಧರಾತ್ರಿ 12 ಗಂಟೆ ದಾಟಿದ ನಂತರ ರೋಡ್ ಪಕ್ಕದಲ್ಲಿ ಒಂದು ಬಸ್ಸು ಪಂಚರ್ ಆಗುತ್ತದೆ. ಅತ್ತೆ ಸೊಸೆರ ಹೋಟೆಲ್ ನಿಂದ ಬರ್ತಾ ಇರುವ ವಾಸನೆ ಆ ಬಸ್ನಲ್ಲಿರುವ ಪ್ರಯಾಣಿಕರಿಗೆ ಆಹಾರವನ್ನು ಗುರ್ತಿಗೆ ತರುತ್ತದೆ. ವರುಣ್ ಅನ್ನುವ ವ್ಯಕ್ತಿ ಬರ್ತಾನೆ. ಅಮ್ಮ, ಬಿಸಿ ಚಾಯ್ ಸಿಕ್ಕುತ್ತೆ ಇಲ್ಲಿ? ಸಿಕ್ಕುತ್ತೆ ಅಣ್ಣಯ್ಯ, ಈಗ್ಲೇ ಕೊಡ್ತೀನಿ. ಸ್ವಲ್ಪ ಹೊತ್ತಿಗೆ ಮತ್ತಿಬ್ಬರು ಬರುತ್ತಾರೆ. ಹಾಗೆ 1 ಗಂಟೆಯಲ್ಲಿ ಹೋಟೆಲ್ ಎಲ್ಲ ಪ್ರಯಾಣಿಕರಿಂದ ತುಂಬಿ ಹೋಗುತ್ತೆ. ಈ ಮಳೆಯಲ್ಲಿ ಇಂತಹ ಹೋಟೆಲ್ ಇಲ್ಲಿರೋದು ನಮ್ಮ ಅದೃಷ್ಟ. ನಿಮ್ಮ ಶುಂಠಿ ಚಾಯ್ ತುಂಬಾ ಚೆನ್ನಾಗಿದೆ. ಆ ಮಾತನ್ನು ಕೇಳಿದ ಶಾರದಳ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ಸೊಸೆ, ನಿನ್ನ ಆಲೋಚನೆ ನಿಜವಾಗಿ ಬಂಗಾರ. ಆ ದಿನ ಮಾವಯ್ಯ ಅವರು ಹಸುವೆಯಿಂದ ಪಟ್ಟ ಕಷ್ಟನೇ ನನಗೆ ಈ ಆಲೋಚನೆ ಕೊಟ್ಟಿದೆ ಅತ್ತೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ಮಳೆಯ ರಾತ್ರಿಯಲ್ಲಿ ಆ ಹೋಟೆಲ್ಗೆ ಬಂದ ಒಬ್ಬ ವೃದ್ಧ, ಅಬ್ಬಾ ಪ್ರಸಾದು, ನೀನು ನನ್ನನ್ನ ಗುರ್ತಿಸದೇ ಇರ್ಬೋದು. ನನ್ನ ಹೆಸರು ರಾಘವಯ್ಯ. ಹೇಳಿ ಅಯ್ಯ. 3 ತಿಂಗಳ ಹಿಂದೆ ನಾನು ಕೂಡ ನಾಗೇಂದ್ರ ಹತ್ತಕ್ಕೆ ಸಾಲಕ್ಕಾಗಿ ಹೋದೆ. ಸಾಲ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ನನ್ನ ಹತ್ರ ಇರುವ ಭೂಮಿ ಪತ್ರ ತಗೊಂಡಿದ್ದಾನೆ. ಆ ನಂತರ ಸಾಲು ಕೊಡದೆ ನನ್ನನ್ನು ಸುತ್ತಿಸ್ತಾ ಇದ್ದಾನೆ. ಹೀಗೆ ನಾನೊಬ್ನೇ ಅಲ್ಲಯ್ಯ, ಇನ್ನು ಬಹಳ ಜನಕ್ಕೆ ಹೀಗೆ ಮೋಸ ಮಾಡಿದ್ದಾನೆ. ಆ ಮಾತನ್ನು ಕೇಳುತ್ತಲೇ ಪ್ರಸಾದನಿಗೆ ಕೋಪ ಬರುತ್ತೆ. ಅಂದ್ರೆ ನಮ್ಮನ್ನು ಕೂಡ ಹಾಗೆ ಮೋಸ ಮಾಡಬೇಕು ಅಂದ್ಕೊಂಡ ನಮ್ಮ ಮಾತು. ಹೌದಪ್ಪ, ನೀವು ಜಾಗೃತಿಯಾಗಿದ್ದು ಬಿಡಿ. ಆ ರಾತ್ರಿ ರಾಘವಯ್ಯ ಹೊರಟು ಹೋದ ನಂತರ ಅವನು ಹೇಳಿದ ಮಾತುಗಳು ಮಾತ್ರ ಎಲ್ಲರ ಮನಸ್ಸನ್ನು ಸುತ್ತುತ್ತಲೇ ಇರುತ್ತದೆ. ಅತ್ತೆ, ನಮ್ಮ ಹೋಟೆಲ್ಗೆ ಬರುವವರಲ್ಲಿ ನಾಗೇಂದ್ರನ ಕೈಯಲ್ಲಿ ಮೋಸ ಹೋದವರು ಕೂಡ ಇರಬಹುದಲ್ಲ. ಹಾಗೆ ಹೋಟೆಲ್ಗೆ ಬಂದವರ ಜೊತೆ ಮಾತನಾಡಲಿಕ್ಕೆ ಶುರು ಮಾಡುತ್ತಾರೆ. ಸ್ವಲ್ಪ ದಿನದಲ್ಲಿಯೇ ನಾಗೇಂದ್ರನ ಕೈಯಲ್ಲಿ ಮೋಸ ಹೋದ ಬಹಳ ಜನಗಳ ವಿವರಗಳು ಹೊರಗೆ ಬರುತ್ತದೆ. ಅತ್ತೆ ಸೊಸೆರ ಹೋಟೆಲ್ಗೆ ಜನ ಮತ್ತಷ್ಟು ಹೆಚ್ಚಾಗುತ್ತಾರೆ. ದಿನ ದಿನಕ್ಕೂ ಆದಾಯವೂ ಹೆಚ್ಚಾಗುತ್ತದೆ. ಒಂದು ದಿನ ರಾತ್ರಿ ನಾಗೇಂದ್ರ ತನ್ನ ಕಾರಿನಲ್ಲಿ ಹೋಗುತ್ತಾ ಹೈವೇ ಪಕ್ಕದಲ್ಲಿರುವ ಅತ್ತೆ ಸೊಸೆರ ಹೋಟೆಲ್ ನೋಡುತ್ತಾನೆ. ಅವರ ಹತ್ರಕ್ಕೆ ಬರ್ತಾನೆ. ನಾಗೇಂದ್ರನು ನೋಡಿ ಪ್ರಸಾದ್ ರಮೇಶರು ಆಶ್ಚರ್ಯ ಹೋಗುತ್ತಾರೆ. ಓಹೋ, ನೀವು ಇಲ್ಲಿದ್ದೀರಾ? ಶಾರದಾ, ಪ್ರಸಾದ್, ರಮೇಶ್, ಅನಾಮಿಕಾ 4 ಮಾತನಾಡಿಕೊಳ್ತಾರೆ. ನಮ್ಮ ಹೋಟೆಲ್ ಚಿಕ್ಕದಾದರೂ ನಿಜಾಯಿತಿಯಿಂದ ನಡೀತಾ ಇದೆ. ನಮ್ಮನ್ನು ಮೋಸ ಮಾಡ್ಬೇಕು ಅಂತ ನೋಡಿದವರಿಗೆ ನಮ್ಮ ಹತ್ರ ಕೆಲಸವಿಲ್ಲ. ನಾಗೇಂದ್ರನ ಮುಖ ಚಿಕ್ಕದಾಗುತ್ತೆ. ಸರಿ, ನಿಮ್ಮಿಷ್ಟ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೆಲವು ತಿಂಗಳ ನಂತರ ಆ ಹೋಟೆಲ್ 100 ಜನ ಪ್ರಯಾಣಿಕರಿಗೆ ಆಶ್ರಯವಾಗಿ ಬದಲಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.